ಅವನಿಗೆ ಸಂತಾನ. ತಪಸ್ಸು ಮಾಡುತ್ತೇನೆ ಅಂತ ರುಕ್ಮಿಣಿ ಮನೆಯಲ್ಲಿ ಬಿಟ್ಟು ಬಂದಿರ್ತಾನೆ. ತಪಸ್ಸು ಮಾಡುತ್ತೇನೆ ಅಂತ ಕೂತ್ಕೊಳ್ತಾನೆ. ತಪಸ್ಸು ಮಾಡುತ್ತೇನೆ ಎಷ್ಟು ಅಂದ್ರೆ 12 ವರ್ಷಗಳ ಕಾಲ ಮಾಡುತ್ತೇನೆ ಅಂತ ತಪಸ್ಸಿಗೆ ಸಂಕಲ್ಪ ಮಾಡಿಬಿಟ್ಟಂತೆ. 12 ವರ್ಷ ಪರ್ಯಂತಂ ತಪಕ್ಕರಿಷ್ಯೆ ಅಂತ ಮಾಡಿದ. ಈ ತರ ತಪಸ್ಸು ಮಾಡ್ತೇನೆ ಅಂತ ಕೂತವನು ಇನ್ನೂ ತಪಸ್ಸು ಆರಂಭ ಮಾಡಿದ್ದಾನೆ. ಇದ್ದಕ್ಕಿದ್ದಾಗೆ ರುಕ್ಮಿಣಿ ನೆನಪಾಗಿಬಿಡುತ್ತಂತೆ ಕೃಷ್ಣನಿಗೆ. ಅಯ್ಯೋ, ರುಕ್ಮಿಣಿನ ಬಿಟ್ಟು ಬಂದಿದ್ದೇನೆ, ಒಬ್ಬಳೇ ಮನೆಯಲ್ಲಿ ಇರ್ತಾಳೆ, ರಾತ್ರಿ ಮಲಗುವಾಗ ಹಿತ್ತಲು ಬಾಗಿಲು ಹಾಕೊಳ್ತಾಳೋ ಇಲ್ಲೋ, ಏನ್ ಮಾಡ್ತಾಳೋ ಏನೋ, ಪಾಪ ಎಷ್ಟು ಒದ್ದಾಡ್ತಾಳೋ ಅಂತ ಯೋಚನೆ ಬಂದ್ಬಿಡ್ತು. ಯೋಚನೆ ಬಂದೇನ್ ಮಾಡಿದಂತೆ ಇಲ್ಲಿ ಇರ್ಲಿಕ್ಕಾಗಲ್ಲ ಅಂತೇಳಿ ಹೊರಟು ಬಿಟ್ಟ. ಆದ್ರೆ ಸತ್ಯ ಸಂಕಲ್ಪ ದೇವರು, ಏನಾದ್ರೂ ಸಂಕಲ್ಪ ಮಾಡಿದ್ರೆ ಸತ್ಯ ಆಗಬೇಕಲ್ಲ, ಮತ್ತೆ ಹೇಗೆ ಸತ್ಯ ಮಾಡೋದು? ಅದಕ್ಕೆ ದೇವರು ಏನ್ ಮಾಡಿದಂತೆ, ಈ ಬೃಹಸ್ಪತಿಯನ್ನು ಕರೆದ. ಬೃಹಸ್ಪತಿಯನ್ನು ಕರೆದು ಬೃಹಸ್ಪತಿಗೆ ಹೇಳಿದಂತೆ, ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಒಂದೇ ದಿನ ಟೈಮ್ ನಿನಗೆ, ಒಂದು ದಿನದಲ್ಲಿ 12 ರಾಶಿಗಳನ್ನ ತಿರುಗಿ ಬರಬೇಕು ನೀನು ಅಂತಂದ. ಬೃಹಸ್ಪತಿ ಒಂದು ರಾಶಿ ಬದಲು ಮಾಡಿದ್ರೆ 1 ವರ್ಷ ಅಂತ ಲೆಕ್ಕ. ಹಾಗಾಗಿ 12 ರಾಶಿ ತಿರುಗಿ ಬಿಟ್ರೆ 12 ವರ್ಷ ಆಗೋಯ್ತು. ಹಾಗಾಗಿ ಒಂದೇ ದಿನದಲ್ಲಿ 12 ವರ್ಷಗಳ ವ್ಯವಸ್ಥೆ ಮಾಡಿದಂತೆ. ಹೇಗದು ಅಂದ್ರೆ 12 ವರ್ಷದಲ್ಲಿ ಬರುವ ಚಾತುರ್ಮಾಸ್ಯ ವ್ಯವಸ್ಥೆನೂ ಮಾಡಿಸಿದ, 12 ವರ್ಷದಲ್ಲಿ ಬರುವ ಏಕಾದಶಿಗಳ ವ್ಯವಸ್ಥೆ ಮಾಡಿಸಿದ. ಆವತ್ತು ಒಂದೇ ದಿವಸದಲ್ಲಿ ಯಾರ್ಯಾರು ಏನೇನು ಪುಣ್ಯ ಕರ್ಮ ಮಾಡಿದ್ರು 12 ವರ್ಷ ಮಾಡಿದ ಪುಣ್ಯ ಒಟ್ಟಿಗೆ ಬಂತಂತ ಅವರಿಗೆಲ್ಲರಿಗೂ ಕೂಡ. ಅಂಥ ವ್ಯವಸ್ಥೆ ಮಾಡಿಬಿಟ್ಟ. ಅಘಟಿತ ಘಟನಾ ಸಾಮರ್ಥ್ಯ ಕೃಷ್ಣನದ್ದು. ಇವು ಪರಿವತ್ಸರ ಅಂತ ಹೇಳ್ತಾರೆ. ಇಂಥ ಒಂದು ಕಾಲದ ವ್ಯವಸ್ಥೆ ಇದೆ. ಇನ್ನೊಂದು ಇಡಾವತ್ಸರ. ಇಡಾವತ್ಸರ ಅಂದ್ರೆ ನಕ್ಷತ್ರಮಾನ ಪದ್ಧತಿ ಅಂತ ಹೇಳ್ತಾರೆ. ನಕ್ಷತ್ರಮಾನ ಪದ್ಧತಿ ಅಂದ್ರೆ ಈ ಚಂದ್ರ ಅವನ ಹೆಂಡಂದಿರು 27 ಜನ, ಅಶ್ವಿನಿ ಭರಣಿ ಮೊದಲಾದ ನಕ್ಷತ್ರಗಳು 27 ಮಂದಿ ಮನೆಗಳಲ್ಲೂ ಕೂಡ ಒಂದೊಂದು ದಿವಸ ವಾಸ ಮಾಡ್ತಾನಂತೆ ಚಂದ್ರ. ಹಾಗಾಗಿ 27 ದಿವಸ ಕಳೀತು ಅಂದ್ರೆ 1 ತಿಂಗಳು ಅಂತ ಲೆಕ್ಕ. ಇದು ನಕ್ಷತ್ರಮಾನ ಪದ್ಧತಿಯಲ್ಲಿ. 1 ತಿಂಗಳಾಯಿತು ಅಂತ ಆದ್ರೆ, ಇಂತಹ ತಿಂಗಳುಗಳು 12 ಆಯಿತು ಅಂತ ಅಂದ್ರೆ ಅದು 1 ವರ್ಷ. ಅಂದ್ರೆ ಈ ನಕ್ಷತ್ರಮಾನ ಪದ್ಧತಿಯಲ್ಲಿ 360 ದಿವಸಗಳು ಬರುವುದೇ ಇಲ್ಲ, ಇದರಲ್ಲಿ ಸಾಧ್ಯನೇ ಇಲ್ಲ ಇದರಲ್ಲಿ. ಹಾಗಾಗಿ ಎಲ್ಲ ಕಡಿಮೆನೆ. ಇಲ್ಲಿ ಅಧಿಕ ಮಾಸ ಅಲ್ಲ, ಅಧಿಕಾರಿಕ ಮಾಸ ಇರುತ್ತೆ ಯಾವಾಗಲೂ ಕೂಡ ಇಲ್ಲಿ ಅಂತಹದ್ದು. ಇದು ನಕ್ಷತ್ರಮಾನ. ಅದು ರಾಮಾಯಣದ ಕಾಲದಲ್ಲಿ ಇತ್ತು ಅನ್ನುವಂಥ ಉಲ್ಲೇಖ ಎನ್ನುವಂತಹದ್ದು ರಾಮಾಯಣದಲ್ಲಿ ಕಾಣಿಸುತ್ತೆ ನಮಗೆ. ಇನ್ನು ಇದಲ್ಲದೇನೆ ಇನ್ನೊಂದು ಯಾವುದು ಅಂದ್ರೆ ಸಂವತ್ಸರ, ಪರಿವತ್ಸರ, ಇಡಾವತ್ಸರ, ಇವತ್ತ ಅನುವತ್ಸರ. ಅನುವತ್ಸರ ಅಂತ ಹೇಳಿದ್ರೆ ಚಾಂದ್ರಮಾನ ಪದ್ಧತಿ. ಚಾಂದ್ರಮಾನ ಪದ್ಧತಿ ಅಂತ ಈಗೆಲ್ಲ ಘಟ್ಟದ ಮೇಲಿನ ಜನ ಮಾಡುವಂತಹದ್ದೆಲ್ಲವೂ ಕೂಡ ಚಾಂದ್ರಮಾನ ಪದ್ಧತಿ. ಈ ಚಾಂದ್ರಮಾನ ಪದ್ಧತಿ ಅಂದ್ರೆ ಹೇಗೆ ಅಂದ್ರೆ, ಇದು ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ 1 ತಿಂಗಳು ಅಂತ ಲೆಕ್ಕ. ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ. ಅಮಾವಾಸ್ಯೆ ಅಂದ್ರೆ ಯಾವತ್ತು ಚಂದ್ರ ಇರೋದಿಲ್ಲವೋ ಆ ದಿನದಿಂದ ನೋಡಿಕೊಂಡು ಮುಂದಿನ ಅಮಾವಾಸ್ಯೆ ಚಂದ್ರ ಇಲ್ಲದ ದಿವಸಕ್ಕೆ 1 ತಿಂಗಳು ಅಂತ ಲೆಕ್ಕ ಮಾಡಿಕೊಳ್ಳೋದು. ಇದರಲ್ಲಿ ಏನು ಅಂತಂದ್ರೆ ತಿಥಿಗಳು ಮೇಲೆ ಕೆಳಗೆ ಆಗ್ತಾನೆ ಇರ್ತಾರೆ. ಇದರಲ್ಲಿ ಅಮಾವಾಸ್ಯೆ ಕೆಲವೊಮ್ಮೆ ಬೇಗ ಬರುತ್ತೆ, ಕೆಲವೊಮ್ಮೆ ಲೇಟ್ ಆಗಿ ಬರುತ್ತೆ. ಹಿಂಗಾಗಿ ಆದಷ್ಟು ಸ್ವಲ್ಪ ಬೇಗನೆ ಬರೋದೇ ಜಾಸ್ತಿ ಆಗಿರುತ್ತೆ.